ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಕ್ಸ್ಪ್ಲನೇಷನ್ನ ಆಮೇಲೆ ಮಾಡ್ತೀನಿ. ಫಸ್ಟು ಇಲ್ಲಿ ನಾವು ಟ್ರೇಡ್ ತೊಗೊಳ್ಳೋಣ, ಏಕೆಂದರೆ ಆಗಲೇ ತುಂಬ ಲೇಟ್ ಆಗಿದೆ. ಸೊ ಒಂದೊಳ್ಳೆ ಪ್ರೀಮಿಯಂ ಚಾರ್ಟ್ ನೋಡ್ತಿದ್ದೀನಿ ನಾನು ಪುಟ್ ಸೈಡ್ದು, ಏಕೆಂದರೆ ಇವತ್ತು ಯಾಕೋ ಪುಟ್ ಸೈಡ್ ಟ್ರೇಡಿಂಗ್ ತೊಗೊಳ್ಳೋದೇ ಬೆಟರ್ ಅನಿಸ್ತಾ ಇದೆ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಾನಿಲ್ಲಿ ಫಸ್ಟು ಚಾರ್ಟ್ ನೋಡ್ಬಿಡೋಣ ಒಂದು ಸತಿ. ಸೊ ಪ್ರೀಮಿಯಂ ಚಾರ್ಟ್ ನೋಡೋದಾದರೆ ಓಕೆ. ಸೊ ಈ ಕ್ಯಾಂಡಲ್ ಮುಗಿಯೋ ತನಕ ಕಾಯ್ಬೋದು, ಬಟ್ ಸ್ಟಿಲ್ ತೊಗೊಳ್ಳೋಣ ಅನಿಸ್ತಿದೆ. ಓಕೆ ಫ್ರೆಂಡ್ಸ್, ತೊಗೊಬಿಡ್ತೀನಿ ನಾನು. ಸೊ ನೀವಿಲ್ಲಿ ನೋಡ್ಬೋದು, ನಾನು ಪುಟ್ ಸೈಡು ಟ್ರೇಡ್ ತೊಗೊಂಡಿದ್ದೀನಿ. ಬಟ್ ನೀವು ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿದರೆ ನೀವು ಕೇಳ್ಬೋದು, ನಿನ್ನೆ ಬೈಯಿಂಗ್ ತೊಗೋತೀನಿ ಅಂತ ಅಂದಿದ್ದೀರಾ, ಸೊ ಇಲ್ಲಿ ಯಾಕೆ ಸೆಲ್ಲಿಂಗ್ ತೊಗೊಂಡಿದ್ದೀರಾ ಅಂತ. ಸೊ ಇವತ್ತು ಬೆಳಗ್ಗೆ ನೋಡಿದಾಗ ಏನು ಅನಿಸ್ತಾ ಇದೆ ನಂಗೆ, ಮಾರ್ಕೆಟು ಇವತ್ತೊಂಥರ ಟ್ರ್ಯಾಪಿಂಗ್ ಆಗ್ತಿದೆ ಅಂತ. ಸೊ ನೀವು ಮೊನ್ನೆ ನೋಡಿದ್ರೂ ಅಷ್ಟೇ, ಮೊನ್ನೆ ನಾನು ಸೆಲ್ಲಿಂಗ್ ಆಗುತ್ತೆ ಯಾಕೆಂದರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಏನಿದೆ. ಬಟ್ ನಿನ್ನೆನಾಯಿತು, ನಿನ್ನೆ ಸೆಲ್ಲರ್ಸು SL ಹಿಟ್ ಆಯಿತು ಮತ್ತು ನಮ್ಗೆ ಕೂಡ ಲಾಸ್ ಆಯಿತು. ಇವತ್ತು ಒಂಥರ ಅದೇ ರೀತಿ ಆಗುತ್ತೆ ಅಂತ ನನಗನ್ನಿಸ್ತದೆ, ಏಕೆಂದರೆ ಇಲ್ಲಿ ಇವತ್ತು ಎಷ್ಟೊಂದು ಜನ ಬೈಯಿಂಗ್ ಮಾಡಬೇಕಂತ ಇದ್ದಾರೆ. ಸೊ ಈ ಥರ ಬೈಯಿಂಗ್ ಮಾಡೋಕ್ಕೆ ಎಷ್ಟೊಂದು ಜನ ಬಂದಾಗ ಮಾರ್ಕೆಟು ಅವ್ರ ಆಪೋಸಿಟೇ ಮೂವ್ ಆಗುತ್ತೆ. ಸೊ ನಿಮಿಷ, ಇಲ್ಲಿ ನಾನು ನಿಮಗೆ ಇಂಡೆಕ್ಸಲ್ಲಿ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ನೋಡೋದಾದರೆ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಫೇಕ್ ಬ್ರೇಕೌಟ್ ಆಗಿದೆ. ಸೊ ನೀವು ಇಲ್ಲಿ ಪುಟ್ ಸೈಡ್ ಪ್ರೀಮಿಯಂ ಚಾರ್ಟ್ ನೋಡಿ. ಸೊ ಇಲ್ಲೇನು ಕಾಣಿಸುತ್ತೆ ಅಂದರೆ, ಅದಾದಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಗ್ರೀನ್ ಕ್ಯಾಂಡಲ್ಸ್ ಆಗಿದೆ. ಸೊ ಇಲ್ಲಿ ಒಟ್ಟಾರೆ ಏನಾಗಿದೆ ಅಂದರೆ, ಬ್ರೇಕೌಟ್ ಆದಮೇಲೆ ಯಾರ್ಯಾರು ಬಯರ್ಸ್ ಎಲ್ಲ ಎಂಟ್ರಿ ಆಗಿದ್ರು ಅವರೆಲ್ಲ ಒಂದು ಎಕ್ಸಿಟ್ ಆಗ್ತಾ ಇರ್ತಾರೆ, ಇಲ್ಲ ಅವ್ರ SL ಹಿಟ್ ಆಗ್ತಾ ಇರ್ತಾರೆ. ಸೊ ಇದರಿಂದ ನಮಗೆ ಇವತ್ತು ಯಾಕೋ ಪಿ ಸೈಡ್ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತಂತ.
ಇಲ್ಲಿ ನೋಡ್ಬೋದು ತುಂಬಾ ಸೈಡ್ ವೇಸು ಹೋಗ್ತಿದೆ, ವಾಲೆಟೈಲು ಆಗ್ತಿದೆ ಮಾರ್ಕೆಟು. ಕೆಲವೊಂದು ಕ್ಯಾಂಡಲ್ ಅಂತೂ 20-30 ಪಾಯಿಂಟ್ಸು ಒಂದೇ ಕ್ಯಾಂಡಲಾಗಿ ಫಾರ್ಮ್ ಆಗ್ತಿದೆ. ಸೊ ಇಂಥ ಒಂದು ಮಾರ್ಕೆಟಲ್ಲಿ ಇದ್ದಾಗ ಆದಷ್ಟು ಬೇಗ ಎಕ್ಸಿಟ್ ಆಗೋದೇ ಬೆಟರ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಕಾಯ್ತಾ ಇದ್ದೀನಿ, ನೋಡೋಣ ಲೈಕ್ ಎಷ್ಟು ಪ್ರಾಫಿಟ್ ಆಗುತ್ತೆ ಅಷ್ಟು ತೊಗೊಂಡು ಹೋಗೋದು ಬೆಟರ್. ಯಾಕೆಂದರೆ ಈ ಥರ ಮಾರ್ಕೆಟಲ್ಲಿ ಇರೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಆಗೋ ತನಕ ನೋಡ್ತೀನಿ, ಅದಾದಮೇಲೆ ಎಕ್ಸಿಟ್ ಆಗಿಬಿಡ್ತೀನಿ. ಈಗ ಆಗ್ತಾರೋ ಕ್ಯಾಂಡಲ್ ತುಂಬ ಚೆನ್ನಾಗಿದೆ, ನೋಡೋಣ. ಇದು ಆ್ಯಕ್ಚುಲಿ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಪರ್ಫೆಕ್ಟ್, ತುಂಬ ಚೆನ್ನಾಗಿ ಆಗ್ತಿದೆ ಈ ಕ್ಯಾಂಡಲ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇವತ್ತು ಆಲ್ಮೋಸ್ಟ್ 1000 ರುಪೀಸ್ ಪ್ರಾಫಿಟ್ ಆಗಿದೆ. ಮಾರ್ಕೆಟ್ ಆಮೇಲೆ ಇನ್ನೂ ಮೇಲ್ಗಡೆ ಹೋಗಿತ್ತು, ಬಟ್ ನಿನ್ನೆ ಆಗಿದ್ದ ಲಾಸ್ನ ರಿಕವರ್ ಮಾಡೋದು ಮೇನ್ ಪ್ರಯಾರಿಟಿ ಆಗಿತ್ತು. ಸೊ ಅದಕ್ಕೆ ಬೇಗ ಎಕ್ಸಿಟ್ ಆದೆ. ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.